ಅದೇ ಡೈರೆಕ್ಟರ್ ಸರ್ ಹೇಳ್ದಂಗೆ ಈ ಮೂವಿಯಲ್ಲಿ 2 ಶೇಡ್ ತೋರಿಸಿದ್ದಾರೆ. ಮೊದಲನೇ ಮೂವಿಯಲ್ಲೇನೆ ನನ್ ಮೇಲೆ ತುಂಬಾ ನಂಬಿಕೆ ಇಟ್ಟು ಇಲ್ಲಮ್ಮ ನೀನ್ ಮಾಡ್ತೀಯಾ ಮಾಡು ಅಂತ ಹೇಳಿ ಮಾಡ್ಸಿದ್ದಾರೆ 2 ಶೇಡ್. ಎರಡೂನು ತುಂಬಾ ಎಕ್ಸ್ಟ್ರೀಮ್ ಬೇರೆ ಬೇರೆ ಶೇಡ್ಸ್. ಅದೇ ಒಂದು ತುಂಬಾ ಸಾಫ್ಟ್ ಕ್ಯಾರೆಕ್ಟರ್, ಒಂದು ಫುಲ್ ರಗಡ್ ಕ್ಯಾರೆಕ್ಟರ್. ನನ್ನ ನೋಡಿ ನೀನ್ ಮಾಡ್ತೀಯಾ ಅಮ್ಮ ಅಂತ ಹೇಳಿ ಕರ್ಕೊಂಡ್ರಲ್ಲ, ಅದಕ್ಕೆ ನಾನು ಯಾವತ್ತಿಗೂ ಚಿರಋಣಿ. ಅದು ಬಿಟ್ರೆ ನನ್ನ ಹೀಗೆ ಒಂದು ನಾಟಕದಲ್ಲಿ ನೋಡ್ಬಿಟ್ಟು ನಮ್ ಸರ್ರು ಇನ್ಯಾರ ಹತ್ರನೂ ನನ್ನ ನಂಬರ್ ಇಸ್ಕೊಂಡು ಇಲ್ಲ ಈ ಹುಡುಗಿ ಬೇಕು ಅಂತ ಹೇಳಿ ನಾನು ಡೈರೆಕ್ಟ್ ಸರ್ನ ನೋಡಿದ್ದೆ ಸೆಟ್ ಅಲ್ಲಿ. ಅದಕ್ ಮುಂಚೆ ನೋಡೇ ಇಲ್ಲ. ಡೈರೆಕ್ಟ್ ಸೆಟ್ಗೆ ಕರ್ಕೊಂಡ್ ಬಂದು ಇಲ್ಲ ನೀವು ಕಾಸ್ಟ್ಯೂಮ್ ಹಾಕೊಂಡ್ ಬಂದ್ಬಿಡಿ ನಾನು ನಿಮ್ಗೆ ಸ್ಟೋರಿ ಹೇಳ್ತೀನಿ ಅಂತಾನೆ ಹೇಳಿದ್ದು. ಅಷ್ಟು ನಂಬಿಕೆ ಇಟ್ಟು ನನ್ಗೆ ಈ ಪಾತ್ರ ಕೊಟ್ಟಿದ್ದಾರೆ. ಅದಕ್ಕೆ ಥ್ಯಾಂಕ್ ಯು ಸೋ ಮಚ್ ಸರ್. ಏನೋ ಒಂದ್ ಒಳ್ಳೆ ಸಕ್ಸಸ್ ಕಾಣ್ಲಿ, ಇಡೀ ಟೀಮ್ ಒಳ್ಳೆ ಸಕ್ಸಸ್ ಕಾಣ್ಲಿ ಅಂತ ಪ್ರೇ ಮಾಡ್ತಾ ಇದ್ದೀನಿ. ಥ್ಯಾಂಕ್ ಯು. ಹೌದು ಸರ್, ಮೊದಲನೇ ಸಿನಿಮಾ ಸರ್. ದೃಶ್ಯ ಕಾವ್ಯ ಅಂತ ಹೇಳಿ ಒಂದು ತಂಡ ಇದೆ, ನಂಜುಂಡೇಗೌಡದ್ದು ತಂಡ. ಅಲ್ಲಿ ಮಾಡ್ತಾ ಇದ್ದೆ. ಹೌದು ಹೌದು, ಬೆಂಗಳೂರಲ್ಲೇ. ಈಗ ಇನ್ನೊಂದ್ 2-3 ತಂಡದಲ್ಲಿ ಮಾಡ್ತಾ ಇದ್ದೀನಿ. ಅಂದ್ರೆ ನಾನು ಯಾವಾಗ ಥಿಯೇಟರ್ ಸ್ಟಾರ್ಟ್ ಮಾಡಿದ್ನೋ ಅವಾಗಿಂದ ಒಂದು ದೊಡ್ಡ ಆಸೆ ಇತ್ತು. ನನ್ ಮೈಥಾಲಜಿಕಲ್ ಆಗಿ ಏನಾದ್ರು ಮಾಡ್ಬೇಕು. ಈ ಸಾಮಾಜಿಕ ನಾಟಕಗಳೇ ಮಾಡ್ತಾ ಇರೋದ್ರಿಂದ ನಂಗೆ ಅದೊಂದಿತ್ತು. ನನ್ ಮೈಥಾಲಜಿಕಲ್ ಆಗಿ ಇವಾಗ ಏನ್ ನೀವು ಸಾಂಗ್ ನೋಡಿದ್ರಿ, ಅದು ನನ್ ಡ್ರೀಮ್. ನನ್ ಸ್ಕ್ರೀನ್ ಮೇಲೆ ಕಂಡೆ ಅಂದ್ರೆ ನಾನು ಆ ತರ ಕಾಣ್ಬೇಕು ಒಮ್ಮೆ. ಈ ಮಹಾಭಾರತ ಇರ್ಬೋದು, ಈ ರಾಧಾಕೃಷ್ಣ ನೋಡ್ತಾ ನೋಡ್ತಾ ಈ ಜಾನರ್ ಅಲ್ಲಿ ನಾನ್ ಮಾಡ್ಬೇಕಲ್ವಾ ಅಂತ ಅನ್ಸಿತ್ತು. ಫಸ್ಟ್ ಅಪಾರ್ಚುನಿಟಿನೇ ನಮ್ ಸರ್ ಹಾಗೆ ಕೊಟ್ಟಿದ್ದು ನನ್ಗೆ ಇನ್ನೂ ತುಂಬಾ ಖುಷಿಯಾಗಿದೆ. ಈ ರೋಲ್ ನನ್ಗೆ ತುಂಬಾ ಆಪ್ಟ್ ಅಂತಹ ರೋಲ್ ಎರಡೂ ಕೂಡ. ಅಂಡ್ ತುಂಬಾ ತುಂಬಾ ಖುಷಿ ಇದೆ. ನಾನು ಅನ್ಕೊಂಡಂಗೆನೆ ನಾನು ಸ್ಕ್ರೀನ್ ಮೇಲೆ ಕಾಣಿಸಿದೀನಿ ಅನ್ನೋದು ಇನ್ನು ದೊಡ್ಡ ಮಟ್ಟದ ಖುಷಿ ಇದೆ ನನ್ಗೆ. ಥ್ಯಾಂಕ್ ಯು. All the best, ma'am. Thank Thank you. you, thank you, And sir.